ಸಭೆ ಆಯಿತು. ಸಭೆ ಯಾವ ಉದ್ದೇಶ ಅಂತಕ್ಕಂಥದ್ದು ಈಗಾಗಲೇ ದಿನಕರ್ ಶೆಟ್ಟಿ ಹೇಳಿದ್ರು. ಇವತ್ತು ವಾಟರ್ ಲಿಫ್ಟಿಂಗ್ ಮತ್ತು ಪವರ್ ಪ್ಲಾಂಟ್ ವಿಚಾರದಲ್ಲಿ ಏನು ಸರ್ಕಾರ ತೋರಿಸ್ತಕ್ಕಂಥ ನಿಲುವು ಬಗ್ಗೆ ಖಂಡನೆಯ ನಿರ್ಧಾರವನ್ನು ಇವತ್ತು ತಗೊಂಡು ಮುಂದಿನ ದಿವಸದಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ಒಂದು ದಿನಾಂಕವನ್ನು ಸಹ ಇವತ್ತು ನಿಶ್ಚಯ ಮಾಡಿದ್ರು. ಯಾಕಂದರೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿ ಸರ್ಕಾರಗಳು ಅಸಡ್ಡೆ ತೋರಿಸ್ತಕ್ಕಂಥದ್ದು. ಯಾವುದೇ ಯೋಜನೆಗಳು ಬಂದರು, ಕಷ್ಟಕರ ಯೋಜನೆಗಳು ಬಂದರೂ ಉತ್ತರ ಕನ್ನಡಕ್ಕೆ ಹಾಕುವಂಥ ಕೆಲಸ ಮಾಡ್ತಾರೆ. ಇವತ್ತು ಕೈಗಾ ಆಗಿರ್ಬೋದು, ಇವತ್ತು ನೆವೆಲ್ ಬೇಸ್ ಆಗಿರ್ಬೋದು, ಹೊನ್ನಾವರ್ ಪೋರ್ಟ್ ಆಗಿರ್ಬೋದು, ಇವತ್ತು ಜನರಿಗೆ ತೊಂದರೆ ಕೊಟ್ಟು ಆ ಯೋಜನೆಯನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರಗಳು ವಿಶೇಷವಾಗಿ ಉತ್ತರ ಕನ್ನಡಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನು ನಿಲ್ಲಿಸಬೇಕು. ಈ ಜನರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಈಗಾಗಲೇ ಇವತ್ತು ಏನು ಬೆಂಗಳೂರಿಗೆ ನೀರು ತಗೊಂಡು ಹೋಗುವಂಥ ಯೋಜನೆಗಳು ಇವತ್ತು ಬೃಹತ್ ಆಗಿರ್ತಕ್ಕಂಥ ಯೋಜನೆಗಳು ಇವತ್ತು ಕೈ ಹಾಕಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಉತ್ತರ ಕನ್ನಡಕ್ಕೆ ಇಲ್ಲಿಯ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತನ್ನು ಮತ್ತೊಂದು ಬಾರಿ ಹೇಳಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು ಈಗಾಗಲೇ ಉಪ್ಪು ನೀರಲ್ಲಿ ಜೀವನವನ್ನು ಕಳೆಯುವಂಥ ಕೆಲಸ ಇವತ್ತು ನಮ್ಮ ಶರಾವತಿ, ಎಡದಂಡೆ, ಬಲದಂಡೆ, ಬಹುಶಃ ಎಲ್ಲರೂ ಕುಂಟ ತನಕ ನೀರು ಹೋಗಿದೆ. ಅವರೆಲ್ಲರೂ ಇವತ್ತು ಉಪ್ಪು ನೀರು ಕುಡಿಯುವಂಥ ಪರಿಸ್ಥಿತಿ ಇದೆ. ಇವತ್ತು ಕೃಷಿಕರಾಗಿರ್ಬೋದು, ಅತ್ಯಂತ ಹೆಚ್ಚು ಕೃಷಿಕರು ಇರ್ತಕ್ಕಂಥದ್ದು, ಜನವಸತಿ ಪ್ರದೇಶ ಇರ್ತಕ್ಕಂಥದ್ದು. ಆ ಜನವಸತಿ ಪ್ರದೇಶಕ್ಕೆ ಇವತ್ತು ಈಗಾಗಲೇ ಗೇರ್ಸೊಪ್ಪ ತನಕ ಉಪ್ಪು ನೀರು ಹೋಗುವಂಥ ಕೆಲಸ ನಡೀತಾ ಇದೆ. ಅದನ್ನು ಮತ್ತೆ ಬೆಂಗಳೂರಿಗೆ ನೀರು ತಗೊಂಡು ಹೋಗಿ ಇವತ್ತು ನಮ್ಮ ಜೀವನವನ್ನು, ನಮ್ಮ ಮುಂದಿನ ಪೀಳಿಗೆಯನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ಯಾವುದೇ ಇದಕ್ಕೆ ರಾಜಕಾರಣ ಇಲ್ಲ, ಎಲ್ಲ ಪಕ್ಷದವರು ಕೂತು ಇವತ್ತು ಬಹುಶಃ ಎಲ್ಲ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ನಾವು ಹೋರಾಟ ಮಾಡ್ತೇವೆ. ಈ ಯೋಜನೆಯನ್ನ ಸರ್ಕಾರ ಲಿಖಿತವಾಗಿ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಡೋ ತನಕ ನಮ್ದು ನಿರಂತರವಾಗಿ ನಾವು ಹೋರಾಟ ಮಾಡಿ ಇದನ್ನು ನಿಲ್ಲಿಸುವಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮುಖ್ಯ ಇವತ್ತು ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.